ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸೀಸ್ ಮಾಡಿದ್ದಂತಹ ದರ್ಶನ್ ರವರ ದುಡ್ಡೇನಿತ್ತು ಅದನ್ನು ನಮಗೆ ವಾಪಸ್ ಕೊಡಿಸಿ ಅಂತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ದರ್ಶನ್. ಸೀಸ್ ಮಾಡಿದ್ದ ಹಣವನ್ನು ವಾಪಸ್ ನೀಡುವಂತೆ ದರ್ಶನ್ ಅರ್ಜಿ ಹಾಕ್ಕೊಂಡಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪ್ರದೂಷ್ ಅರ್ಜಿ ಹಾಕಿದ್ದಾರೆ. ಒಟ್ಟು 40,40,000 ರೂಪಾಯಿ ಸೀಸ್ ಮಾಡಿದರು. ದರ್ಶನ್ ಬಳಿ ಇದ್ದಿದ್ದು ಕುದುರೆ ಮಾರಾಟ ಮಾಡಿದ ಹಣ, ಕೃಷಿಯಿಂದ ಬಂದಂತಹ ಹಣ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದೇವೆ. ಈ ಹಣವನ್ನು ಸಾಕ್ಷಿ ನಾಶ ಮಾಡಲು ಬಳಸಿದ್ದ ಹಣ ಅಲ್ಲ ಇದು. ಸೀಸ್ ಆದ ಹಣಕ್ಕೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಬಳಿಯಲ್ಲಿ ಸೀಸ್ ಮಾಡಿದಂಥ ಹಣವನ್ನು ಮತ್ತೆ ವಾಪಸ್ ಕೊಡಬೇಕು ಅಂತೇಳಿ ದರ್ಶನ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಪರ ವಕೀಲ ಅಂದರೆ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಯಾವ ವಿಚಾರಕ್ಕಾಗಿ ಮತ್ತು ತಾವು ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಯಾವ ಮಾಹಿತಿಗಳನ್ನು ಕೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುನೀಲ್ ಕುಮಾರ್ ಇದ್ದಾರೆ. ಅವರನ್ನು ಕೇಳೋಣ. ಸರ್, 40 ಲಕ್ಷ ದುಡ್ಡನ್ನು ವಾಪಸ್ ಕೊಡಬೇಕು, ಯಾಕೆಂದರೆ ಪೊಲೀಸರ ತನಿಖಾ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಂಥ ಹಣವನ್ನು ವಾಪಸ್ ಕೊಡಬೇಕು ಅಂತೇಳಿ ನೀವು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದಿರಿ. ಏನು ಪ್ರೇಯರ್ ಇದೆ, ನಿಮ್ಮ ಪ್ರೇಯರ್ ಏನು ಅರ್ಜಿಯಲ್ಲಿ? ಅಲ್ಲ, ಇದು ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಅವ್ರ ಮನೆಯಿಂದ ಮತ್ತು ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅವ್ರ ಬಳಿಯಿಂದ 3 ಲಕ್ಷ ರೂಪಾಯಿ, ದರ್ಶನ್ ಅವ್ರ ಮನೆಯಿಂದ 37,40,000 ರೂಪಾಯಿ, ಒಟ್ಟು 40,40,000 ರೂಪಾಯಿನ ನಮ್ಗೆ ಹಿಂದಿರುಗಿಸಿ ಅಂತ ಹೇಳಿ ದರ್ಶನ್ ಅವ್ರ ಪರವಾಗಿ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಈ ಪ್ರಕರಣಕ್ಕೂ ಆ ದುಡ್ಡಿಗೂ ಯಾವುದೇ ಸಂಬಂಧ ಇಲ್ಲ. ಇದು ನಾನು ದುಡ್ದಿರುವಂಥ ದುಡ್ಡು, ಆದ್ದರಿಂದ ನನಗೆ ಬೇಕು ದುಡ್ಡು, ಪ್ರಕರಣ ಮುಗಿಯೋವರೆಗೂ ಸಹ ನನಗೆ ಕೊಡಿ ದುಡ್ಡು ಅಂತ ಹೇಳಿ ಅರ್ಜಿನಲ್ಲಿ ನಾವು ಪ್ರೇಯರ್ ಕೇಳಿದ್ದೀವಿ ಸರ್. ಅಂದರೆ ಇನ್ನೊಂದು ಪ್ರಮುಖವಾಗಿ ಪ್ರಕರಣ ತನಿಖೆಯನ್ನು ಮಾಡಿದಂಥ ತನಿಖಾಧಿಕಾರಿಗಳು ಹೇಳಿರುವಂಥದ್ದು ಇದನ್ನು ಸಾಕ್ಷ್ಯ ನಾಶಕ್ಕೆ ಬಳಸುವಂಥದ್ದು ಅಂತ ಹೇಳಿದ್ದಾರೆ. ಜೊತೆಗೆ ಬೇರೊಂದು ಹಣವನ್ನು ತೆಗೆದುಕೊಂಡು ಬಂದು ಇನ್ನು 3 ಜನ ಆರೋಪಿಗಳೇನಿದ್ರು ಅವ್ರಿಗೆಲ್ಲರಿಗೂ ಕೂಡ 5-5 ಲಕ್ಷ ಮುಂಗಡವಾಗಿ ಹಣವನ್ನು ಕೊಟ್ಟಿದ್ರು. ಆ ಹಣವನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ ಅಂತೇಳಿ. ಈ ವಿಚಾರದಲ್ಲಿ ಏನು ನಿಮ್ಮ ಸ್ಟ್ಯಾಂಡ್ ಏನು ಅಂದರೆ, ಮತ್ತು ನೀವು ಹೇಳ್ತಾ ಇರೋಂಥ ವಿಚಾರ ಏನು? ಸಾಕ್ಷ್ಯ ನಾಶಕ್ಕೆ ಬಳಸಿರುವಂಥ ಹಣ ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಇದು ವೈಯಕ್ತಿಕ ವಿಚಾರಕ್ಕೆ ಇಟ್ಕೊಂಡಿದ್ದಂಥ ಹಣ ಅಂತ ಹೇಳ್ತಾ ಇದ್ದೀರಾ? ಸರ್, ನಾನು ಅವಾಗಲೇ ಹೇಳ್ದಂಗೆ ಪ್ರಕರಣಕ್ಕೂ ಮತ್ತು ಈ ದುಡ್ಡಿಗೂ ಯಾವುದೇ ಸಂಬಂಧ ಇಲ್ಲ. ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟಲ್ಲೇ ಅವ್ರ ಪ್ರಕಾರನೇ 2 ಸ್ಟೋರಿ ಹೇಳ್ತಾರೆ ಅವರು. ಒಂದೇನೋ ಈ ಪ್ರಕರಣದಲ್ಲಿ ಸಾಕ್ಷಿ ಆರೋಪಿಗಳಿಗೆ ದುಡ್ಡು ಕೊಡಬೇಕು ಅಂತ, ಎರಡನೇದೇನೋ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬೇಕು ಅಂತ. ಸಾಕ್ಷಿಗಳು ಬೆದರಿಕೆ ಹಾಕೋಕ್ಕೇನೋ ಪ್ರಕರಣನೇ ಆಗಿರಲಿಲ್ಲ ಅವ್ರು ದುಡ್ಡು ಇಟ್ಕೊಳ್ಳೋಕ್ಕೆ. ಅಂದರೆ ಇವರು ದರ್ಶನ್ ಅವ್ರದ್ದು ನಮ್ಮ ಕಂಟೆನ್ಷನ್ ಏನು ಅಂತಂದರೆ ಅರ್ಜಿನಲ್ಲಿ ಅವ್ರದ್ದು ಅಗ್ರಿಕಲ್ಚರಲ್ ಇನ್ಕಮ್ ಇದೆ, ಸಿನಿಮಾದಲ್ಲಿ ಬಂದಿರೋ ಇನ್ಕಮ್ ಇದೆ. ಅವ್ರದ್ದು ಆ ಸಮಯದಲ್ಲಿ ಅಂದರೆ ಘಟನೆ ನಡೆಯೋಕ್ಕಿಂತ ಮುಂಚೆ 1 ತಿಂಗಳು 2 ತಿಂಗಳು ಮುಂಚೆ 3 ಕುದುರೆಗಳನ್ನ ಮಾರಿದ್ದಾರೆ ಅವರು. ಆ ಕುದುರೆ ಮಾರಿರೋದ್ರಿಂದ ಬಂದಿರೋ ದುಡ್ಡನ್ನು ಅವ್ರು ಮನೇಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರ ಫಾರ್ಮ್ ಹೌಸಲ್ಲಿ ಬೇರೆ ಇದು ಕಮರ್ಷಿಯಲ್ ಕ್ರಾಪ್ಸ್ಗಳಿದ್ದಾವೆ, ತೆಂಗಿರ್ಬೋದು, ಬೇರೆ ಅದನ್ನೆಲ್ಲ ಮಾರಿ ಇಟ್ಕೊಂಡಿದ್ದಂಥ ದುಡ್ಡು, ಅದನ್ನು ಮನೇಲಿದ್ದ ದುಡ್ಡನ್ನ ಮೋಹನ್ ರಾಜನ್ ಅವರು ಕೊಟ್ಟಿರ್ತಾರೆ. ಅವ್ರ ಮಗಳು ಆಲ್ಬಮ್ ರಿಲೀಸ್ಗೆ ಅಂತ ಇಸ್ಕೊಂಡು ಅದನ್ನು ವಾಪಸ್ ಕೊಟ್ಟಿರ್ತಾರೆ, ಮನೇಲಿ ಇಟ್ಕೊಂಡಿರ್ತಾರೆ. ನೀವು ಪೊಲೀಸ್ನವ್ರು 2 ಸ್ಟೋರಿನ ಪ್ರೊಜೆಕ್ಟ್ ಮಾಡಿ, ಅಂದರೆ ಯಾವುದೇ ಒಬ್ಬ ಕ್ರಿಮಿನಲ್ ಪ್ರಕರಣದಲ್ಲಿರುವಂಥ ಆರೋಪಿಗಳು ಅವ್ರ ಮನೆಯಲ್ಲಿ ಸಿಕ್ಕಿದಂಥ ಅವನು ವಸ್ತು ದುಡ್ಡು ಎಲ್ಲನೂ ಇವನು ಕ್ರಿಮಿನಲ್ ಕೇಸ್ಗೆ ಇಟ್ಕೊಂಡಿದ್ದ ಅಂತ ಅನ್ನೋದು ತಪ್ಪು. ಈ ದೇಶದಲ್ಲಿ ಎಷ್ಟೊಂದು ಪ್ರಕರಣಗಳಾಗ್ತದೆ, ಎಲ್ಲರೂ ಇದೇ ಥರ ಇದು ಮಾಡ್ತಾರೆ. ಅಂದರೆ ಅವರು ಹೇಳೋವಂಥ ಸ್ಟೋರಿ ನಂಬಿಕೆಗೆ ಅರ್ಹವಾಗಿರಬೇಕಾಗತ್ತೆ. ಸೊ ಇವ್ರು ದರ್ಶನ್ ಅವರು ಈ ಪ್ರಕರಣದಲ್ಲಿ ದುಡ್ಡು ಇಟ್ಕೊಂಡು ಯೂಸ್ ಮಾಡ್ಕೊಂಡಿದ್ರೆ ಮನೇಲಿ ದುಡ್ಡೇ ಇರ್ತಾ ಇರಲಿಲ್ಲ. ಇನ್ನೊಂದು ಪ್ರಮುಖವಾಗಿ ಪೊಲೀಸರ ತನಿಖೆಯಲ್ಲಿ ಬರುವಂಥ ವಿಚಾರಗಳಲ್ಲಿ ಪ್ರದೂಷ್ ಮುಂಗಡವಾಗಿ 3 ಜನ ಆರೋಪಿಗಳಿಗೆ ಕೊಟ್ಟಂತ ಹಣ 30 ಲಕ್ಷ, ಜೊತೆಗೆ ದರ್ಶನ್ ಅವರ ಮನೆ ಮತ್ತು ವಿಜಯಲಕ್ಷ್ಮಿ ಅವರು ಟೋಟಲ್ 77 ಲಕ್ಷದಷ್ಟು ಹಣವನ್ನು ಈ ಪ್ರಕರಣದಲ್ಲಿ ದುರ್ಬಳಕೆಯನ್ನು ಸಾಕ್ಷಿ ನಾಶಕ್ಕೆ ಬಳಸಿದ್ರು ಅಂತೇಳಿ. ನೀವು ಕೇಳಿರೋಂಥದ್ದು ಈಗ 40 ಲಕ್ಷ. ಈ ಪ್ರದೂಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ಹಂತದಲ್ಲಿದೆ? ಅದು ಪ್ರತ್ಯೇಕವಾಗಿ ಅವರು ಕೇಳ್ತಾ ಇದ್ದಾರೆ ಹಣವನ್ನು ಈ ವಿಚಾರಕ್ಕೆ? ಹೌದು, ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅವರು ಮನೆಯಿಂದ 40 ಲಕ್ಷ ಸೀಸ್ ಮಾಡ್ಕೊತಾರೆ. ಅಂದರೆ ಇವ್ರೇನು ಪೊಲೀಸರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಇವರೆಲ್ಲ ದುಡ್ಡು ಕೊಟ್ಟು ಇವರು ಒರಿಜಿನಲ್ ಆರೋಪಿಗಳ ಜಾಗದಲ್ಲಿ ಬೇರೆಯವರು ಹೋದ್ರು ಫಸ್ಟ್ ಅಂತ ಅದೇ ಕೇಸ್ ಅವ್ರದ್ದು. ಸೊ ಆ ದುಡ್ಡು ಕೊಟ್ಬಿಟ್ಟು ಬೇರೆದನ್ನೆಲ್ಲ ಮಾಡಿದಿದ್ರೆ ಅವರು ದುಡ್ಡು ಮನೇಲಿ ಹೆಂಗೆ ಸಿಗಕ್ಕೆ ಸಾಧ್ಯ? ಅದು ಇದು ತಾರ್ಕಿಕವಾಗಿ ಅದಕ್ಕೊಂದು ಉತ್ತರ ಬೇಕಲ್ವ. ದುಡ್ಡು ಮನೇಲಿ ಹೆಂಗೆ ಸಿಗಕ್ಕೆ ಸಾಧ್ಯ? ಅವ್ರ ದುಡ್ಡು ಅವ್ರ ಮನೆಯಲ್ಲಿದೆ. ಅಂದರೆ ಇವ್ರು ಹೇಳೋ ಪ್ರಕಾರ ಯಾರು ಕಾನೂನಾತ್ಮಕವಾಗಿ ಯಾವ ಆರೋಪಿ ಕ್ರಿಮಿನಲ್ ಕೇಸಲ್ಲಿರುವಂಥ ಆರೋಪಿಗಳು ದುಡ್ಡೇ ಇಟ್ಕೊಳ್ಳೋಂಗಿಲ್ಲ. ಅಂದರೆ ಇವ್ರ ಪ್ರಕಾರ ದುಡ್ಡು ಇಟ್ಕೊಂಡ್ರೆ ಅವ್ನು ಆರೋಪಿ ಆಗಿದ್ರೆ ಅವ್ನು ಇದನ್ನು ಸಾಕ್ಷಿ ನಾಶಪಡಿಸೋಕ್ಕೋ ಅಥವಾ ಆರೋಪಿಗಳಿಗೆ ಬೆದರಿಕೆ ಅದು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋಕ್ಕೋ ಆ ಥರ ಇಟ್ಕೊಂಡಿದ್ದಾರೆ ಅಂತ ಬರುತ್ತೆ. ಆ ಥರ ಅಲ್ಲ ಸರ್. ಅಂದರೆ ಒಬ್ಬ ಕ್ರಿಮಿನಲ್ ಕೇಸಲ್ಲಿರುವಂಥ ಆರೋಪಿ ಅವನ ಆದಾಯ ಮೂಲ ಅಂದರೆ ನಂದು ಲೀಗಲ್ ದುಡ್ಡಿದೆ, ನಾನು ದುಡ್ದಿರೋ ದುಡ್ಡು ಅಂತ ಕ್ಲೈಮ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸರ್. ಅದು ಕೊನೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆಯುತ್ತೆ. ನಾವು ಕೋರ್ಟ್ಗೆ ಸೂಕ್ತವಾದ ದಾಖಲಾತಿಗಳನ್ನ ಸಲ್ಲಿಸಿದ್ರೆ, ಅಂದರೆ ಇದನ್ನ ದುಡ್ಡು ಅಂದರೆ ನನ್ನ ದುಡ್ಡು ಅಂತ ನಾವು ಕ್ಲೈಮ್ ಮಾಡಿ, ದುಡ್ಡಾಗಲಿ ಅಥವಾ ಯಾವುದೇ ಐಟಮ್ಸ್ ಆಗಲಿ ಅವ್ರಿಂದ ಸೀಸ್ ಮಾಡಿದ್ರೆ ಯಾವ ವ್ಯಕ್ತಿ ಅದಕ್ಕೆ ಸೂಕ್ತ ದಾಖಲಾತಿಗಳು ಸಲ್ಲಿಸ್ತಾನೋ ಅವನಿಗೆ ನ್ಯಾಯಾಲಯ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಆದರೆ, ಅಂದರೆ ಇವ್ರು ಕೊಡ್ತಾ ಇರೋ ಕಾರಣಗಳು ಸೂಕ್ತವಾಗಿದೆ ಅಂತಂದ್ರೆ ನ್ಯಾಯಾಲಯ ಆದೇಶ ಮಾಡುತ್ತೆ ಸರ್. ಈ ನಡುವೆ ಆದಾಯ ತೆರಿಗೆ ಇಲಾಖೆಯವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ
ಬಳ್ಳಾರಿ ಜೈಲಿನಲ್ಲಿ ಆರೋಪಿ ದರ್ಶನ್ ಅವ್ರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಈಗ ಕೋರ್ಟ್ಗಲ್ಲೂ ಕೂಡ ಬಂದಿರುವಂಥದ್ದು, ಈ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ, ನಮಗೆ ಈ ಹಣವನ್ನು ಹಿಂತಿರುಗಿಸ್ಬೇಕು, ತನಿಖೆ ದೃಷ್ಟಿಯಿಂದ ಹಿಂತಿರುಗಿಸ್ಬೇಕು ಅಂತೇಳಿ. ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನು? ಅಲ್ಲ, ನಾವು ಅರ್ಜಿ ಸಲ್ಲಿಸಿದ ನಂತರ ಆದಾಯ ಇಲಾಖೆನವ್ರು ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ದುಡ್ಡು ಬೇಕು ಅಂತ. ಅಂದರೆ ಆದಾಯ ಇಲಾಖೆನವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ದೇಶದಲ್ಲಿ ಇದು ಯಾವುದೇ ಪ್ರಕರಣದಲ್ಲಿ ಈ ದರ್ಶನ್ ಅವ್ರ ಪ್ರಕರಣ ಬಿಟ್ಟರೆ ಇನ್ಯಾವುದೂ ದುಡ್ಡುಗಳು ಸೀಸ್ ಮಾಡಿಲ್ಲ ಅಂತ ಎಷ್ಟೆಂಟು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಿದ್ದಾವೆ, ಅದರಿಂದ ಬೀಳಬೇಕು. ಅದನ್ನು ಬಿಟ್ಬಿಟ್ಟು ಇವರಿಗೆ ಸೂಕ್ತ ದಾಖಲಾತಿ ಅದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಏನು ಪ್ರೊಸೀಜರ್ಸ್ ಇದೆಯೋ ಅದರ ಪ್ರಕಾರ ಅವ್ರು ನೋಟಿಸ್ ಕೊಟ್ಟರೆ ದರ್ಶನ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಯಾವ ದುಡ್ಡು ಅಂತ, ಅದಕ್ಕೆ ಆದಾಯದ ಮೂಲಗಳನ್ನ ತಿಳಿಸ್ತಾರೆ ಅವರು. ಈಗಾಗಲೇ ಪ್ರಾಥಮಿಕ ಹಂತದ ಹೇಳಿಕೆಗಳು ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು ಬಳ್ಳಾರಿ ಜೈಲಿಗೆ ಹೋಗಿ. ಈಗ ಅವರು ಹೇಳಿರುವಂಥ ಅಪ್ಲಿಕೇಶನ್ ಮತ್ತು ಅವರ ಪ್ರಯರ್ನಲ್ಲಿ ಇರುವಂಥದ್ದು ಇದು ನಮಗೆ ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಅನ್ನೋ ಅನುಮಾನಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇದನ್ನು ನಮ್ಮ ವಶಕ್ಕೆ ಕೊಡಬೇಕು ಮತ್ತು ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತೇಳಿ. ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನಾಗಿದೆ? ಅಲ್ಲ, ಆ ವಿಚಾರವಾಗಿ ದರ್ಶನ್ ಅವ್ರಿಗೆ ಆಲ್ರೆಡಿ ಪ್ರಿಲಿಮಿನರಿ ಎನ್ಕ್ವೈರಿಗೆ ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೇ ಅವ್ರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲೂ ಸಹ ದರ್ಶನ್ ಅವ್ರು ಇದೇ ಹೇಳಿಕೆ ಕೊಟ್ಟಿರೋದು ಇನ್ಕಮ್ ಟ್ಯಾಕ್ಸ್ ಮುಂದೆ, ನಾನು ಕುದುರೆ ಮಾರಿರುವಂಥ ದುಡ್ಡು, ನನ್ನ ಅಗ್ರಿಕಲ್ಚರಲ್ ಇನ್ಕಮ್ಮು, ನಾನು ದುಡ್ದಿರುವಂಥ ದುಡ್ಡು ಅಂತಲೇ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಆ ಥರ ದರ್ಶನ್ ಅವರನ್ನು ತೆರಿಗೆ ವಂಚನೆ ಮಾಡಿದರೆ ಅದಕ್ಕೆ ಸಪ್ರೇಟ್ ಪ್ರೊಸೀಜರ್ಸ್ ಇದೆ, ಅದನ್ನು ಕೊಡಲಿ, ಅದಕ್ಕೆ ನಾವು ಸೂಕ್ತ ದಾಖಲಾತಿಗಳು ಕೊಡ್ತೀವಿ, ಅದಕ್ಕೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತಾರೆ ದರ್ಶನ್ ಅವರು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ನೀವು ಸಲ್ಲಿಸಿರುವಂಥ ಅರ್ಜಿಯಲ್ಲಿರುವಂಥದ್ದು, ನನ್ನ ಜೀವನೋಪಾಯಕ್ಕಾಗಿ ಈ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ಕೇಳ್ಕೊಂಡಿದ್ದೀರಿ. ಇದು ಅನಿವಾರ್ಯತೆ ಇದೆಯಾ ದರ್ಶನ್ಗೆ? ಅಲ್ಲ, ಇವಾಗ ಒಬ್ಬ ಸ್ಟಾರ್ ನಟ ಆಗ್ತಿದ್ದಂಗೆ ಅವರು ಏನೋ ದುಡ್ಡು ಇಟ್ಕೊಂಡಿರಬೇಕು ಅಥವಾ ನನ್ನ ಹತ್ರ ಎಲ್ಲನೂ ಇರುತ್ತೆ ಅನ್ನೋದಲ್ಲ. ಅವ್ರಿಗೂ ಬೇರೆ ಬೇರೆ ಆದಂತಹ ವೈಯಕ್ತಿಕ ಕಾರಣಗಳಿರುತ್ತೆ. ಯಾರಿಗಾದ್ರೂ, ನನಗಾದ್ರೂ ಆಗಲಿ, ನಿಮ್ಗಾದ್ರೂ ಆಗಲಿ, ಅವ್ರಿಗಾದ್ರೂ ಆಗಲಿ, ಅಷ್ಟೇ. ಅದು ಅವ್ರ ದುಡ್ಡು, ಕಾನೂನಾತ್ಮಕವಾಗಿ ಅವ್ರ ದುಡ್ಡನ್ನ ಅವ್ರು ಕೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರ ಹತ್ರ ಇದೆಯೋ ಇಲ್ವೋ ಅವ್ರ ದುಡ್ಡು ಅವ್ರು ಕೇಳ್ತಾ ಇದ್ದಾರೆ. ನಾವು ಕೋರ್ಟ್ಗೆ ಅದನ್ನು ಕನ್ವಿನ್ಸ್ ಮಾಡಿದ್ರೆ ಸೂಕ್ತ ದಾಖಲಾತಿಗಳನ್ನ ಕೊಟ್ಟರೆ ಕೊಡ್ತಾರೆ ವಾಪಸ್ ನಮಗೆ. ಅಂದರೆ ಇಂಟ್ರೀಮ್ ಅರೇಂಜ್ಮೆಂಟ್ ಅಂತ ಕೊಡ್ತಾರೆ, ಇಂಟ್ರೀಮ್ ಆರ್ಡರ್ ಅಂತ ಕೊಡ್ತಾರೆ ಪ್ರಕರಣ ಮುಗಿಯೋವರೆಗೂ ಅಂತ. ನಾವು ಸೂಕ್ತ ದಾಖಲಾತಿಗಳನ್ನ ಕೊಡದೆ ನಾವು ಕೋರ್ಟ್ಗೆ ಮನವರಿಕೆ ಮಾಡಲಿಲ್ಲ ಅಂದರೆ ನಮ್ಮ ಅರ್ಜಿನ ವಜಾ ಮಾಡ್ತಾರೆ. ಅದಕ್ಕೆ ಮುಂದಿನ ಏನು ಕಾನೂನು ಪ್ರಕ್ರಿಯೆ ಅದನ್ನು ನಾವು ಮಾಡ್ಕೊತೀವಿ. ಈಗ ಸದ್ಯಕ್ಕೆ ಈಗಾಗಲೇ ಇಬ್ಬರು ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ದರ್ಶನ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಮುಂದಿನ ವಿಚಾರಣೆ ಯಾವತ್ತಿದೆ ಮತ್ತು ಅದರ ಪ್ರೊಸೀಡಿಂಗ್ಸ್ ಏನಾಗಿದೆ ಅಂತ? ಅಲ್ಲ, ನಾವು ಸಲ್ಲಿಸಿರುವಂಥ ಅರ್ಜಿಗೆ ಅವರೇನು ಅಂದರೆ ವಿಶೇಷ ಸರ್ಕಾರಿ ಅಭಿಯೋಜಕರಾಗಲಿ ಅಥವಾ ಕಾಮಾಕ್ಷಿಪಾಳ್ಯ ಪೊಲೀಸ್ನವರಾಗಲಿ ಅದನ್ನು ತಕರಾರು ಸಲ್ಲಿಸಿಲ್ಲ. ಇನ್ಕಮ್ ಟ್ಯಾಕ್ಸ್ನವ್ರು ಡಿಪಾರ್ಟ್ಮೆಂಟ್ನವ್ರು ಸಲ್ಲಿಸಿರುವಂಥ ಅರ್ಜಿಗೆ ನಮ್ಗೆ 20ನೇ ತಾರೀಕು ಒಳಗಡೆ ನಮಗೆ ನೀವು ಆಕ್ಷೇಪಣೆನ ಸಲ್ಲಿಸಿ ಅಂತ ಮಾನ್ಯ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ. ಅದ್ರ ಪ್ರಕಾರ ನಾವು ಅಬ್ಜೆಕ್ಷನ್ಸ್ನ ಸಲ್ಲಿಸ್ತೀವಿ ಅವ್ರ ಅರ್ಜಿಗೆ. ಥ್ಯಾಂಕ್ ಯು. ಇದಿಷ್ಟು ವಕೀಲ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಓಕೆ, ಇದು ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಕುಮಾರ್ ಅವ್ರು ಹೇಳ್ತಿರೋದು. ದರ್ಶನ್ಗೆ ಬೇರೆ ಬೇರೆ ಮೂಲದ ಆದಾಯಗಳಿದೆ. ಅವರು ಕುದುರೆ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ, ಆಮೇಲೆ ಕಮರ್ಷಿಯಲ್ ಕ್ರಾಪ್ಸ್ ಇದೆ, ಸಿನಿಮಾದಿಂದ ಬರುತ್ತೆ, ಯಾರಿಗೋ ಸಾಲ ಕೊಟ್ಟಿದ್ರು ಅವ್ರು ವಾಪಸ್ ಕೊಟ್ಟಿದ್ದಾರೆ. ಇದನ್ನು ನೀವು ತೊಗೊಂಡೋಗ್ಬಿಟ್ರೆ ಹೇಗೆ? ಆ ದುಡ್ಡಿಗೂ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ಹಾಗಾಗಿ ಆ ದುಡ್ಡನ್ನು ವಾಪಸ್ ಕೊಡಿಸಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ಇದು ವಿಚಾರಣೆಗೆ ಬರಬೇಕಾಗತ್ತೆ. ವಿಚಾರಣೆಗೆ ಬಂದು ವಾದ ಪ್ರತಿವಾದ ನಡೆದು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದು 37,40,000 ದರ್ಶನ್ ಮನೆಯಿಂದ 3 ಲಕ್ಷವನ್ನು ವಿಜಯಲಕ್ಷ್ಮಿ ಮನೆಯಿಂದ ಇವರು ವಶಪಡಿಸ್ಕೊಂಡಿರ್ತಾರೆ ಪೊಲೀಸರು.